ಅವ್ರ ಸಾಧನೆನೇ 0 ಅವ್ರದ್ದು, ಸಾಧನೆನೇ ಏನಿಲ್ಲ ಅವ್ರದ್ದು, ಸಾಧನೆ ಯಾವತ್ತೂ ಅವ್ರು ಹೇಳ್ಕೊಂಡಿಲ್ಲ ಬಿಜೆಪಿಯನ್ನು ಇಂಥದ್ದು ಮಾಡಿ ಅಂತ. ಕಾಂಗ್ರೆಸ್ ಪಕ್ಷದ ಇತಿಹಾಸ ತಾವು ತಗೊಳ್ಳಿ, ಕಾಂಗ್ರೆಸ್ ಪಕ್ಷ ಯಾವಾಗ ಚುನಾವಣೆ ಬಂದಿದೆ ನಮ್ಮ ಸಾಧನೆಯನ್ನು ತೋರಿಸ್ತೀವಿ, ನಾವು ಹೇಳ್ತೀವಿ, ನಾವು ಸರ್ಕಾರದಲ್ಲಿ ಇದ್ವಿ, ನಾವು ಹಿಂಗೆ ಮಾಡಿದ್ವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಾವು ಮೊನ್ನೆ ಚುನಾವಣೆಯಲ್ಲಿ, ಅಸೆಂಬ್ಲಿ ಚುನಾವಣೆಯಲ್ಲಿ ನಾವೆಲ್ಲ ಕಡೆ ಘೋಷಣೆ ಮಾಡಿ ನಾವು 5 ಗ್ಯಾರಂಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ವಿರೋಧ ಪಕ್ಷದವರು ಇಲ್ಲ, ಈ ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯ ಆಗಲ್ಲ, ಬರೀ ಮಾತಿದು ಇದು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳ್ಕೊಂಡು ಬರ್ತಾ ಇದ್ರು. ಹಂಗೂ ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನು ಲಾಗು ಮಾಡಿದ್ವಿ. ನಾವು ಸಾಧ್ಯನೇ ಅನ್ನೋದು 5 ಗ್ಯಾರಂಟಿ ಲಾಗು ಮಾಡಬೇಕಾದ್ರೆ ಕನಿಷ್ಠ 52,000 ಕೋಟಿ ಆಗ್ತದೆ. ಯಾವಾಗ ಚುನಾವಣೆ ಟೈಮ್ 5,000 ಹೇಳಿದ್ವಿ, ಏನಂತ ಮನೆಗೆ 2,000 ಕೊಡ್ಬೇಕಂತ, ಅಕ್ಕಿ 5 kg ಇರೋದು 10 kg ಅಕ್ಕಿ ಮಾಡ್ತೀವಂತ, ಹೆಣ್ಮಕ್ಳಿಗೆಲ್ಲ ಬಸ್ಸಲ್ಲಿ ಫ್ರೀ ಹೋಗ್ಬೇಕಂತ, ಇನ್ನೂ ಕರೆಂಟ್ ಫ್ರೀ ಅಂತ ಹೇಳಿದ್ವಿ. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಗೆ 1,500ರಿಂದ 3,000 ಕೊಡ್ತೀವಿ ಅಂತ ಹೇಳಿದ್ವಿ, ಅದು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಚುನಾವಣೆ ಟೈಮಲ್ಲಿ ಇದು ನಾವು ಯಾವತ್ತೂ ಚುನಾವಣೆಯಲ್ಲಿ ಮತ ತಗೊಳ್ಳೋಕ್ಕೆ ನಾವು ಮನೆಗಳು ಕೊಡ್ತೀವಿ ಅಂತ ಎಂದೂ ಇರಲಿಲ್ಲ. ಈ ಕಾರ್ಯಕರ್ತರು ಗೊತ್ತಿರಬೇಕಿದು, ಮನೆಗಳು ಕೊಡ್ತೀವಿ ಅಂತ ಎಂದೂ ಇರಲಿಲ್ಲ. ಚಂದ್ರಶೇಖರ್ ಸಾಹೇಬ್ರೆ 1 ನಿಮಿಷ ಫೋನ್ ಇಟ್ಬಿಡಿ. ನಾವು 5 ಗ್ಯಾರಂಟಿ ಅವ್ರು ಹೇಳಿದ್ವಿ ಸರ್, 5 ಗ್ಯಾರಂಟಿನ ಹೇಳಿದ್ವಿ. ಇನ್ನೊಂದು ನೋಡಿ, ಕಾಂಗ್ರೆಸ್ ಪಕ್ಷ ಬಡವ್ರ ಪರ ಇದೆ ಅಂತ ಈ ನಾವು ಕಾಂಗ್ರೆಸ್ ಪಕ್ಷ ಸಾಬೀತುಪಡಿಸಿದ್ವಿ. ನಾವು ಚುನಾವಣೆ ಟೈಮಲ್ಲಿ ಎಂದೂ ನಾವು ಹೇಳಿಲ್ಲ ನಾವು ಮನೆಗಳು ಕೊಡ್ತೀವಿ ಅಂತ. ನಮ್ಮ ಸರ್ಕಾರ ಬಂದಾದ್ಮೇಲೆ 10 ವರ್ಷದಿಂದ ನೀವೆಲ್ಲ ಏನಕ್ಕಂತ ಈ ಮಾತನ್ನ ಹೇಳ್ತೀನಿ ಕಾರ್ಯಕರ್ತರ, ಯಾಕಂದ್ರೆ ನೀವು ಮುಖ್ಯ ನಮಗೆ, ನೀವೇ ಜನಗಳ ಮಧ್ಯೆ ಹೇಳಕ್ ಸಾಧ್ಯ. ಅದು ಮನೆಗೆ ಹೋಗಿ ಎಲ್ಲರಿಗೂ ಹೇಳಕ್ ಸಾಧ್ಯ. 5 ಗ್ಯಾರಂಟಿ ಜೊತೆ ನಾವು ಯಾವತ್ತೂ ಮನೆಗಳು ಕೊಡ್ತೀವಿ ಅಂತ ಎಂದೂ ನಾವು ಹೇಳಿರ್ಲಿಲ್ಲ. ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನ್ನ ಮೇಲೆ ವಿಶ್ವಾಸ ಐತಿ, ವಸತಿ ಮಂತ್ರಿ ಮಾಡಿದ್ರು. ನನ್ಗೆ ಎಲ್ಲರೂ ಮೀಟಿಂಗ್ ಮಾಡಿದಾದ್ಮೇಲೆ ಎಲ್ಲೋ ಒಂದು ಕಡೆ ನನಗೆ ಒಂದು ಮನೆ 10 ವರ್ಷದಿಂದ ಒಂದು ಮನೆನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಗಮನಕ್ಕೆ ಬಂದಾದ್ಮೇಲೆ 2015, 2016, 2017 ಸ್ಯಾಂಕ್ಷನ್ ಆಗಿರೋದು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗಲೇ ಮನೆಗಳು ಸ್ಯಾಂಕ್ಷನ್ ಆಗಿರೋದು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು. ಯಾರು ಬಡವ್ರ ಬಗ್ಗೆ ಚಿಂತೆ ಮಾಡಿಲ್ಲ, ಅವ್ರ ಮನೆಯೂ ಕೊಡೋಕೆ ಸಾಧ್ಯ ಆಗಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡೋಕ್ಕಾಗಿಲ್ಲ. ಕಾರಣ ಅಂದ್ರೆ ಏನೇನಂದ್ರೆ, ಒಂದು ಮನೆ ಕಟ್ಟಬೇಕಾದ್ರೆ 7,500,000 ರೂಪಾಯಿ ಆಗ್ತದೆ. 7,500,000 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ 1,500,000 ಲಕ್ಷ ಕೊಡ್ತಾರೆ, ನಮ್ಮ ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000 ಕೊಡ್ತೀವಿ, SC ST ಇದ್ರೆ 2 ಲಕ್ಷ ಕೊಡ್ತೀವಿ. ಅವರೇ ಇಷ್ಟ ತಗೊಂಡ್ರೆ 1,500,000 ಲಕ್ಷ ಆಗ್ತದೆ, ಅಂದ್ರೆ 3 ಲಕ್ಷ ಆಗ್ತದೆ. 7,500,000 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಉಳಿಯೋದೆಷ್ಟು? 4,500,000 ಲಕ್ಷ. 4,500,000 ಲಕ್ಷ ಬೆನಿಫಿಷರಿ ಕಟ್ಟಬೇಕಾಗ್ತದೆ. ಪಾಪ ಬಡವ ಎಲ್ಲಿಂದ ಕಟ್ತಾನು? ಈಗ ಉದಾಹರಣೆ, ನಂದೇ ಕ್ಷೇತ್ರದಲ್ಲಿ ಜನತಾ ಕಾಲೋನಿ ಅಂತ ನಮ್ಮ ಲೀಡರ್ ಕೂತೋಳೆ, ನಮ್ಮ ಹೆಣ್ಮಗಳು ಕೂತೋಳಲ್ಲೇ ಜನತಾ ಕಾಲೋನಿಯಲ್ಲಿ ಸೋಮಣ್ಣ ಇರುವಾಗ ನಾನು ಫೋನ್ ಮಾಡಿ, ಜಮೀನು ನಿಮಗೆ 2,000 ಮನೆ ಸ್ಯಾಂಕ್ಷನ್ ಮಾಡಿದ್ದೀನಿ ಅಂತ 2019 2,000 ಮನೆ ಕೊಟ್ಟರು. ಆಮೇಲೆ ಅಧಿಕಾರಿಗಳು ಹೋಗ್ಬಿಟ್ಟು ಆ ಮನೆ ಖಾಲಿ ಮಾಡಿ ಕೆಲಸ ಶುರು ಮಾಡೋಕೆ ಹೋಗಿದ್ದಾರೆ. ಮನೆಯವ್ರು ಯಾರು ಒಪ್ಪಲಿಲ್ಲ. ಇಲ್ಲ ಸರ್, ನಮ್ಗೆ ಆಗಲ್ಲ, ಹೆಂಗೋ ನಾವು ಟಾರ್ಬೋರ್ಡ್ ಶೆಡ್ ಹಾಕೊಳ್ತೀವಿ, ನಾವು ಜೀವನ ಮಾಡ್ತಾ ಇದ್ದೀವಿ, ನಾವು ಖಾಲಿ ಮಾಡಲ್ಲ ಅಂದರು. ಕೊನೆಗೆ ನನಗೆ ಅಧಿಕಾರಿಗಳು, ಕಮಿಷನರು ಮತ್ತು ಚೀಫ್ ಇಂಜಿನಿಯರ್ ನನಗೆ ಫೋನ್ ಮಾಡಿದ್ರು, ಸರ್ ಈ ಥರ ಜನತಾ ಕಾಲೋನಿಗೆ 2,000 ಮನೆಗಳು ಸ್ಯಾಂಕ್ಷನ್ ಆಗಿದೆ, ಅವ್ರ ಮನೆ ಖಾಲಿ ಮಾಡಿಕೊಡ್ತಾ ಇಲ್ಲ, ದಯಮಾಡಿ ನೀವು ಬಂದು ಹೇಳಿದ್ರೆ ಈ ಮನೆಗಳು ಖಾಲಿ ಮಾಡಿಕೊಟ್ರೆ ನಾವು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಕೊನೆಗೆ ನಾನು ನಮ್ಮ ಕಾರ್ಪೊರೇಟರ್ ಎಲ್ಲ ಹೋಗ್ಬಿಟ್ಟು ಜನಗಳು, ನೋಡಪ್ಪ 2,000 ಮನೆ ಸ್ಯಾಂಕ್ಷನ್ ಮಾಡಿದಾರಂತೆ, ದಯಮಾಡಿ ಖಾಲಿ ಮಾಡಿಕೊಡಿ, ನಾವು 2 ವರ್ಷದಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ನಾನು ಆಶ್ವಾಸನೆ ಕೊಟ್ಟ ತಕ್ಷಣ ಏನು ಮಾಡಿದ್ರು, ಅವ್ರು ಖಾಲಿ ಮಾಡಿ ಜಾಗ ಕೊಟ್ಟರು. ನಾವು ಅವ್ರಿಗೆ ಅವೇರ್ನೆಸ್ ತಂದಿಲ್ಲ. ನೋಡಪ್ಪ 7,500,000 ಲಕ್ಷ ಒಂದು ಮನೆ ಕಟ್ಟಕ್ಕಾಗ್ತದೆ, ಕೇಂದ್ರ ಸರ್ಕಾರದಿಂದ 1,500,000 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ 1,500,000 ಲಕ್ಷ ಕೊಡ್ತಾರೆ, ಮಿಕ್ಕಿದ್ ನೀವು ಕೊಡ್ಬೇಕಂತ ನಾವು ಅವೇರ್ನೆಸ್ ತಂದಿಲ್ಲ. ಅವ್ರಿಗೆ ಒಟ್ಟಾಗಿ ಖಾಲಿ ಮಾಡಿಸ್ಬಿಟ್ಟು ಅವ್ರಿಗೆ ಪಾಪ ಹೆಂಗೋ ಟಾರ್ಪೋಲು ಶೆಡ್ ಹಾಕೊಂಡು ಹೆಂಗೋ ಅವ್ರು ಜೀವನ ಮಾಡ್ತಾರೆ, ಅವ್ರು ಬೀದಿ ತಂದ ಇರ್ತಾನೆ. ಆ ಥರ 1,80,253 ಜನ ಮನೆ ಬೀದಿಯಲ್ಲಿದ್ರು ಜನ. ಆಮೇಲೆ ನಾನು ಮುಖ್ಯಮಂತ್ರಿಗಳು ಇದೆ 16 ಬಾರಿ ಮೀಟಿಂಗ್ ಮಾಡಿ ಕೊನೆಗೆ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿ, ಸರ್ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಬಡವ್ರು ಎಲ್ಲಿಂದ 4,500,000 ಲಕ್ಷ ಕೊಡೋಕ್ಕೆ ಸಾಧ್ಯ, ದಯಮಾಡಿ ನಾವೇ ಕೊಟ್ಟು ಈ ದುಡ್ಡನ್ನ ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿರೋದು 1,80,253 ಮನೆಗೆ 6,740 ಕೋಟಿ ಬರಬೇಕಾಗಿರೋದು. ಬೆನಿಫಿಷಿಯರಿ 10 ವರ್ಷದಿಂದ ಇಸ್ಕೊಟ್ಟವರಿಗೆ ಬರೇ 310 ಕೋಟಿ. ಯಾರು 10,000 ಕೊಟ್ಟವ್ರೆ, ಯಾರು 5,000 ಕೊಟ್ಟವ್ರೆ, ಯಾರು 15,000 ಕೊಟ್ಟವ್ರೆ, ಯಾರು 20,000 ಕೊಟ್ಟವ್ರೆ. ಆದ್ಮೇಲೆ ಯಾರು ಕೊಟ್ಟಿಲ್ಲ, 25,000 ಯಾರು ಕೊಟ್ಟಿಲ್ಲ ಸರ್, 4,000 ಲಕ್ಷ ಎಲ್ಲಿಂದ ಕೊಡ್ತಾರೆ? ಹಾಗಾಗಿ ಮುಖ್ಯಮಂತ್ರಿ ಗಮನಕ್ಕೆ ತಂದು ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಒಪ್ಕೊಂಡು
ಕ್ಯಾಬಿನೆಟ್ ತಂದು 500 ಕೋಟಿ ಬಿಡುಗಡೆ ಮಾಡಿ ಫೆಬ್ರವರಿ 2ನೇ ತಾರೀಕಿಗೆ 36,789 ಕೋಟಿ ಏನಿಗೆ ಬಡವರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಜನತಾದಳ ಸಮ್ಮಿಶ್ರ ಸರ್ಕಾರ ಇತ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು, ಅವ್ರ ಕಾಳಜಿ ಇರ್ಲಿಲ್ವಾ? ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವ್ರ ಬಡವರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಇದೇ ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವ್ರ ಬಡವರ ಬಗ್ಗೆ ಕಾಳಜಿ ಇಲ್ಲ. ಇದೇ ಮಂತ್ರಿ ಸೋಮಣ್ಣ, ವಸತಿ ಮಂತ್ರಿಗಳು ಸೋಮಣ್ಣ ಅವರು ಎಲ್ಲ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ. ಸರ್ ಬಡವರು ಕಷ್ಟದಲ್ಲಿದ್ದಾರೆ, ದಯಮಾಡಿ ಅವ್ರು ದುಡ್ಡು ಕೊಡಕ್ಕೆ ಸಾಧ್ಯ ಆಗಲ್ಲ, ನಮ್ಮ ಸರ್ಕಾರದಿಂದಲೇ ಕೊಟ್ಟು ನಾವು ಮಾಡಿಸುವಂತ ಪಾಪ ಅವರು ಕೇಳ್ಕೊಂಡಿದ್ದಾರೆ. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ಲ. ನಮ್ಮ ಪಕ್ಷದಲ್ಲಿ ಬಡವ್ರ ಬಗ್ಗೆ ಕಾಳಜಿ ಇದಕ್ಕೆ ಇದು 6ನೇ ಗ್ಯಾರಂಟಿ ಅಂತ ಹೇಳಕ್ ಬಯಸ್ತಾ ಇದೀವಿ. ಮನೆ ಮನೆ ತಿಳಿಸ್ಬೇಕಾಗ್ತದೆ, ಮನೆ ತಿಳಿಸ್ಬೇಕಿದು. ಇದು 6ನೇ ಗ್ಯಾರಂಟಿ ನಮ್ದು. ಯಾರು ಹೇಳ್ತಾ ಇಲ್ಲ ಇದು? ಎಲ್ಲ ನೀವೆಲ್ಲ ಮುಖಂಡರುಗಳು ಮಾತಾಡಿದ್ರೆ ಬಹಳ ಜನ ಇಲ್ಲಿ ಈ ಬಗ್ಗೆ ಯಾರು ಹೇಳ್ತಾ ಇಲ್ಲ. ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ನಾವು ತೋರ್ಸ್ಕೊಳಲ್ಲ, ನಾವು ಹೇಳ್ಕೊಳ್ಳಲ್ಲ. ಅಂದ್ರೆ ಈಗ ಬಿಜೆಪಿ ಹಬ್ರದಲ್ಲಿ ನಾವು ಹೇಳ್ಬೇಕಾಗ್ತದೆ ನಾವೇನ್ ಮಾಡಿದ್ವಿ ಅಂತ. ನಾವೇನು ಇದು 6ನೇ ಗ್ಯಾರಂಟಿ ನಾವೇನ್ ಘೋಷಣೆ ಮಾಡಲಿಲ್ಲ, ಬರೇ ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಕ್ಕೆ ನಾವು ಇದು ತೀರ್ಮಾನ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಅದೇ ತರನೇ ರಾಜೀವ್ ಗಾಂಧಿಯಲ್ಲಿ HP ಸ್ಕೀಮ್ ಅಂತ ಇದೆ. ಅದನ್ನು ಅಷ್ಟೇ 2013, 14, 15, 16, 17, 18 ಸ್ಯಾಂಕ್ಷನ್ ಆಗಿರೋದು ಮನೆಗಳು 53,860 ಮನೆಗಳು. ಇದು ಸೇಮ್ ಸ್ಕೀಮ್ ರಾಜೀವ್ ಗಾಂಧಿ. ಅದನ್ನು 7.5 ಲಕ್ಷ ಆಗ್ತದೆ. 1.5 ಲಕ್ಷ ಕೇಂದ್ರ ಸರ್ಕಾರ ಕೊಡ್ತಾರೆ, 1,20,000 ನಮ್ಮ ಸ್ಟೇಟ್ ಇಂದ ಕೊಡ್ತೀವಿ. SC ಇದ್ರೆ 2 ಲಕ್ಷ ಕೊಡ್ತೀವಿ. ಅದನ್ನು 4.5 ಲಕ್ಷ ಕೊಡ್ಬೇಕಾಗ್ತದೆ. ಅದನ್ನು ಈಗ ಕ್ಯಾಬಿನೆಟ್ ತಂದು ಅದನ್ನು ನನ್ನ ಗಮನಕ್ಕೆ ತಂದು ಅದನ್ನು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಆ ಮನೆಗಳನ್ನು ಫ್ರೀ ಮಾಡ್ತಾ ಇದ್ದೀನಿ. ಒಟ್ಟಾಗಿ 2,38,900 ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 1 ವರ್ಷದಲ್ಲಿ ಈ ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕೇಂದ್ರ ಸರ್ಕಾರದವರು ಏನ್ ಮಾಡ್ತಾರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೆಸರು ಕೊಟ್ಟಿದ್ದಾರೆ. 1,38,000 ರೂಪಾಯಿ ವಾಪಸ್ ತಗೊಳ್ತಾರೆ. ಇದ್ರ ಬಡವರು ಸಹಾಯ ಮಾಡ್ತಾರಲ್ಲ, ವಾಪಸ್ ತಗೊಂಡವ್ರೆ. GST ಬಡವ್ರ ಮನೆಗಳು GST ಹಾಕ್ತವ್ರೆ. ನಾನು ಮೊನ್ನೆ ಅಸೆಂಬ್ಲಿಯಲ್ಲಿ ನನ್ನೆಲ್ಲ ಬಿಜೆಪಿ ಸ್ನೇಹಿತರು MLAಗಳು ಮುಖಂಡರು ಕೇಳ್ಕೊಂಡೆ. ನಾನು ದಯಮಾಡಿ ಕೇಂದ್ರದಲ್ಲಿ ನಿಂದೆ ಸರ್ಕಾರ ಇದೆ, ಬಡವ್ರ ಮನೆ ಮೇಲೆ GST ಹಾಕೋದ್ ಬೇಡ, GST ಹಾಕೋದ್ ತೆಗೀರಿ ನೀವು ಅಂತ ಕೇಳ್ಕೊಂಡೆ. ನಾನು 1.5 ಲಕ್ಷ ಕೊಡ್ತಾವ್ರೆ. ಹಿಂದೆಯಿಂದ ಏನ್ ಮಾಡ್ತಾರೆ, GST ಹಾಕ್ಬಿಟ್ಟು 1,38,000 ರೂಪಾಯಿ ವಾಪಸ್ ತಗೊಂಡವ್ರೆ. ಹೌದು, ವಾಪಸ್ ತಗೊಂತಾರೆ. ಹಾಗಾಗಿ ಅವ್ರ ಬಡವ್ರ ಬಗ್ಗೆ ಕಾಳಜಿ ಎಲ್ಲಿದೆ? 15 ಲಕ್ಷ ಎಲ್ಲ ಅಕೌಂಟ್ ಅಲ್ಲಿ ಹಾಕ್ತಿರೋದ್ರು, 15 ಪೈಸೆ ಹಾಕಿದಾರ. ಏನಕ್ಕೆ ನೀವೆಲ್ಲ ಇದೆಲ್ಲ ಕಾರ್ಯಕರ್ತರ ಗಮನಕ್ಕೆ ತರ್ತಲ್ಲ, ಜನಗಳ ಗಮನಕ್ಕೆ. ಅವ್ರಿಗೆ ಇದು ನೋಡಿ, ಡೀಸೆಲ್ ರೇಟ್ ಏನಾಗಿದೆ ಇವತ್ತು, ಪೆಟ್ರೋಲ್ ರೇಟ್ ಏನಾಗಿದೆ, ಗ್ಯಾಸ್ ರೇಟ್ ಏನಾಗಿದೆ. ಇದೇ ಪೆಟ್ರೋಲ್ ರೇಟ್ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ರೇಟ್ ಎಷ್ಟಿತ್ತು ಲೀಟರ್ಗೆ? ಅವಾಗ ಇಂಟರ್ನ್ಯಾಷನಲ್ ಬ್ಯಾರೆಲ್ ರೇಟ್ ಎಷ್ಟಿತ್ತು? $140 ಇತ್ತು. ಎಷ್ಟಿತ್ತು? $140 ಇತ್ತು. ಇವತ್ತು ಅದೇ ಬ್ಯಾರಲ್ ರೇಟ್ ಬಂದು $71 ಆಗಿದೆ. ಅಂದ್ರೆ ಪೆಟ್ರೋಲ್ ರೇಟ್ ಕಡಿಮೆ ಆಗ ಡೀಸೆಲ್ ಜಾಸ್ತಿ ಆಗ್ಬೇಕಾ? ಇದೆಲ್ಲ ನೀವು ಗಮನಕ್ಕೆ ತರಬೇಕು. ದಯಮಾಡಿ ನಿಮ್ಮ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡಿ ಕೇಳ್ಕೊಡೋದು. ಮೊನ್ನೆ ಒಂದು ಇಂಟೆಲಿಜೆಂಟ್ ಮೀಟಿಂಗ್ ಇತ್ತು. ಇಂಟೆಲಿಜೆಂಟ್ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ರು, ಸರ್ 2019 ಚುನಾವಣೆಯಲ್ಲಿ ನಾವು ನಾರ್ತ್, ಸೆಂಟ್ರಲ್ ಮತ್ತೆ ಸೌತ್ ಅಲ್ಲಿ ಮೊನ್ನೆ ಟೋಟಲ್ ಮತದಾರರು ಇರೋದು 33 ಲಕ್ಷ ಮತದಾರರು ಇದ್ದಾರೆ. 33 ಲಕ್ಷ ಮತದಾರರಲ್ಲಿ 33 ಲಕ್ಷ ಮತದಾರರು ವೋಟ್ ಕೊಟ್ಟಿಲ್ಲ ಅಂತ ಮೊನ್ನೆ ಇಂಟೆಲಿಜೆಂಟ್ 40% ವೋಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು. ಯಾರು ವೋಟ್ ಕೊಟ್ಟಿಲ್ಲ ಅವ್ರು 100% ಕಾಂಗ್ರೆಸ್. ದಯಮಾಡಿ ಏನಾರ ಮಾಡಿ ಅವರು ಮತ ಹಾಕಂಗ್ ನಿಮ್ ಕಾರ್ಯಕರ್ತರಿಗೆ ಹೇಳಿ, ಜನಗಳಿಗೆ ಮತ ಹಾಕ್ಸಕ್ಕೆ ಹೇಳಿ ನೀವು ದಯಮಾಡಿ. ಹಂಗೇನಾರ ಓದ್ಸತಿ 10% ಇನ್ಕ್ರೀಸ್ ಆಗಿದೆ, ನಾವು 3 ಕಡೆನೂ ಗೆಲ್ಲಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರು. ನಾ ಹೇಳ್ದೆ ಅದಕ್ಕಿಂತ ಮುಂಚೆ, ನಾವು ಓದ್ಸತಿ ಚುನಾವಣೆಯಲ್ಲಿ ಅರ್ಷದ್ ರಿಜ್ವಾನ್ ಅವರು ಬರೇ 70,000 ಅಂತರದಲ್ಲಿ ಸೋತಿರೋದು. 70,000 ದೊಡ್ಡ ವಿಚಾರ ಇಲ್ಲ. ಈಗ ನಮ್ಮ ಇರೋದ್ ಕಾರ್ಯಕರ್ತರಲ್ಲಿ ನನ್ನ ಅನಿಸಿಕೆ 2,000 ಬೂತ್ಗಳು ಬರ್ತಾರೆ ಟೋಟಲ್. ಇವತ್ತಿಂದ ಕಾರ್ಯಕರ್ತರು ಮನ್ಸೂರಲ್ಲೇ ಇಲ್ಲ ಕ್ಯಾಂಡಿಡೇಟ್, ನಾವು ಕ್ಯಾಂಡಿಡೇಟ್ ಅಂತ ತೀರ್ಮಾನ ಮಾಡಿದ್ರೆ 100ಕ್ಕೆ ನಾವು 2 ಲಕ್ಷ ಮತದಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ. ಯಾವ ತೀರ್ಮಾನ ಮಾಡ್ಬೇಕಾಗಿರೋದು? ನಾವೇ ಅಭ್ಯರ್ಥಿ ಅಂತ. ಈಗ ಉದಾಹರಣೆ, ಚಾಮರಾಜಪೇಟೆ ಕ್ಷೇತ್ರದಲ್ಲಿ ನಾವು ಚುನಾವಣೆ ಪ್ರಚಾರಕ್ಕೆ ಬಂದಿಲ್ಲ ಚಂದ್ರಣ್ಣ. ಚಂದ್ರಶೇಖರಣ್ಣ ಫೋನ್ ಇಡು ಬಾಸು, ನೀನ್ ನನ್ನ ನೋಡ್ರೆ ಕಾಯ್ಕೊಂಡು ಖುಷಿ ಆಗ್ತಾರೆ. ನನ್ನ ಕ್ಷೇತ್ರದಲ್ಲಿ ಚಂದ್ರಣ್ಣ ಚುನಾವಣೆಯಲ್ಲಿ ಏನ್ ಮಾಡಿದ್ರು, ಪಕ್ಷ ನನಗೆ ಜವಾಬ್ದಾರಿ ಕೊಟ್ಟು ನನ್ ಬೇರೆ ಕಡೆ ಪ್ರಚಾರಕ್ಕೆ ಕಳಿಸಿದ್ರು. ನನ್ನ ಕ್ಷೇತ್ರದಲ್ಲಿ ಬರೇ 8ನೇ ತಾರೀಕು ಬರೇ 3.5 ಗಂಟೆ ಹೋಗಿದ್ದು. ನನ್ನ ಲೀಡ್ ಎಷ್ಟು ಕೊಟ್ರು? 53,800 ಚಿಲ್ಲರೆ ನನ್ನ ಲೀಡ್ ಕೊಟ್ರು. ಯಾರು ಮಾಡಿದ ಎಲೆಕ್ಷನ್? ಕಾರ್ಯಕರ್ತರು ಮಾಡಿದ್ರು. ಅವಾಗ ಏನ್ ಮಾಡಿದ್ರು ನಮ್ಮ ಕಾರ್ಯಕರ್ತರು ಎಲ್ಲ
ಜಮೀರ್ ಅವ್ರು ಇಲ್ಲ, ನಾವೆಲ್ಲ ಜಮೀರ್ ಆಗ್ಬೇಕಂತ, ಜಮೀರ್ ಅವ್ರು ಆಗ್ಬೇಕಂತ ತೀರ್ಮಾನ ಮಾಡಿ ಕಾರಣಕ್ಕೆ ನಾನು ಇಷ್ಟಂತದಲ್ಲಿ ಗೆದ್ದಿದ್ದು. ನನ್ಗೆಲ್ಲೂ ಅಲ್ಲ ಅದು, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗೆಲ್ಲೋದು, ನನ್ಗೆಲ್ಲೂ ಅಲ್ಲ ಅದು. ಕೇಳಿದ್ರು ಅದೇ ತರ ನೀವುಗಳು ಮನ್ಸು ಮಾಡಿ ತೀರ್ಮಾನ ಮಾಡಿಬಿಟ್ರೆ, ಯಾವ ತರ ನೀವು ಚಾಮರಾಜಪೇಟೆಯಲ್ಲಿ ನೀವು ತೀರ್ಮಾನ ಮಾಡಿಬಿಟ್ಟು ನಾವೇ ಅಭ್ಯರ್ಥಿ ಅಂತ ತೀರ್ಮಾನ ಮಾಡಿ ನೀವು ಹೆಂಗ್ ನನ್ನ ಗೆಲ್ಸಿ, ಅದೇ ತರ ಇವತ್ತು ನೀವು ತೀರ್ಮಾನ ಮಾಡಿಬಿಡಿ. ಮನ್ಸೂರ್ ಅಲಿ ಖಾನ್ ಕ್ಯಾಂಡಿಡೇಟ್ ಇಲ್ಲ, ನಾವೇ ಕ್ಯಾಂಡಿಡೇಟ್ ಅಂತ ತೀರ್ಮಾನ ಮಾಡಿ ಅದು ಹೆಂಗೆಲ್ಲ ನಾನು ನೋಡ್ತೀನಿ, ಹೆಂಗೆಲ್ಲ ನಾನು ನೋಡ್ತೀನಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.